ನಾಮಫಲಕಗಳಲ್ಲಿ ಕನ್ನಡ ಬಳಕೆಗಾಗಿ ಕರವೇ ಪ್ರತಿಭಟನೆ ನಡೆಸಿತು ನಿನ್ನೆ ಬೆಂಗಳೂರಿನ ಹಲವು ಕಡೆಗಳಲ್ಲಿ. ಆದರೆ ನಿನ್ನೆ ಕೆಲವೊಂದಿಷ್ಟು ಕಡೆಗಳಲ್ಲಿ ಆಸ್ತಿ ಪಾಸ್ತಿ ಹಾನಿಯಾಗಿದೆ, ನಾಶ ಆಗಿದೆ ಅನ್ನುವಂಥ ಆರೋಪದ ಮೇಲೆ ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಸೇರಿ 29 ಜನ ಕರವೇ ಮುಖಂಡರನ್ನ ಬಂಧಿಸಿದ್ರು. ರಾತ್ರೋರಾತ್ರಿ ನ್ಯಾಯಾಧೀಶರ ಮುಂದೆ, JMFC ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ರು. ಸದ್ಯಕ್ಕೆ ನಾರಾಯಣಗೌಡ ಸೇರಿ 29 ಕರವೇ ಕಾರ್ಯಕರ್ತರಿಗೆ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ನೀಡಿ ಆದೇಶವನ್ನು ಕೊಡಲಾಗಿದೆ. ನಿನ್ನೆ ಸಾದಹಳ್ಳಿ ಆಗಿರ್ಬೋದು, ಏರ್ಪೋರ್ಟ್ ರಸ್ತೆ, ಜೊತೆಗೆ ಯಲಹಂಕ ಸುತ್ತಮುತ್ತ, ಬ್ರಿಗೇಡ್ ರೋಡ್, MG ರೋಡ್, ಕಬ್ಬನ್ ಪಾರ್ಕ್ ಸುತ್ತಮುತ್ತ, ಈ ಓವರಾಲ್ ಬೆಂಗಳೂರು ಅಂತ ಅಂದ್ಕೊಳ್ಳೋಣ ನಾವು. ನಿನ್ನೆ ಕನ್ನಡದ ಕಿಚ್ಚು ಹೊತ್ತಿತ್ತು. ನಾಮಫಲಕಗಳಲ್ಲಿ ಅಂದರೆ ಬೋರ್ಡ್ಗಳಲ್ಲಿ ಕನ್ನಡವನ್ನು ಕಡ್ಡಾಯವಾಗಿ ಬಳಸಬೇಕು, ಆಂಗ್ಲ ಭಾಷೆ ಬೋರ್ಡನ್ನು ತೆಗಿಬೇಕು ಅಂಥೇಳಿ ಹೋರಾಟವನ್ನು ಶುರು ಮಾಡಿದರು. ಪ್ರತಿಭಟನಾ ರ್ಯಾಲಿ ಕೂಡ ಮುಂದಾದರು. ಪೊಲೀಸರು ಅದಕ್ಕೆ ಅವಕಾಶವನ್ನು ಕೊಡಲಿಲ್ಲ. ಅಲ್ಲಿ ನೂಕುನುಗ್ಗಲು ಉಂಟಾಯಿತು. ಸುಮಾರು 5 ರಿಂದ 6 ಸಾವಿರ ಸಂಖ್ಯೆಯ ಪ್ರತಿಭಟನಾಕಾರರು, ಕರವೇ ಕಾರ್ಯಕರ್ತರು ಅಲ್ಲಿ ನೆರೆದಿದ್ದರು. ಮಹಿಳಾ ಕಾರ್ಯಕರ್ತೆಯರು ಕೂಡ ಬಂದಿದ್ದರು, ಧಿಕ್ಕಾರಿಗಳನ್ನು ಕೂಗ್ತಾ ಇದ್ದರು. ಮಾಲಾ ಫೇಶಿಯಾ ಮುಂಭಾಗ ಕೂಡ ಹೈಡ್ರಾಮಾಗಳು ನಡೆದವು. ಬಟ್ ಈಗ ಪೊಲೀಸರು ಅವ್ರನ್ನ ಹತ್ತಿಕ್ಕುವಂತಹ ಪ್ರಯತ್ನವನ್ನು ಮಾಡಿದರು. ಬಟ್ ಈಗ 31 ಜನ, ಅದರಲ್ಲೂ ನಾರಾಯಣಗೌಡ ಸೇರಿ 31 ಕರವೇ ಮುಖಂಡರನ್ನ ಬಂಧಿಸಿದ್ದಾರೆ. ಪೊಲೀಸರ ವಿರುದ್ಧ ಆಕ್ರೋಶಗಳು ಹೆಚ್ಚಾಗಿತ್ತು. ಸರ್ಕಾರ ಕನ್ನಡಪರ ಹೋರಾಟಗಾರರ ಮೇಲೆ ದೌರ್ಜನ್ಯ ಮಾಡ್ತಾ ಇದೆ, ಬೇಕು ಅಂತಲೇ ಹೋರಾಟವನ್ನು ಹತ್ತಿಕ್ಕುವಂಥ ಕೆಲಸ ಆಗ್ತಾ ಇದೆ, ಇದು ಅವರ ಆರೋಪ ಆಗಿತ್ತು. ನಿನ್ನೆ ಆಗಿದೆ. ಕೆಲವೊಂದಿಷ್ಟು ಕಡೆಗಳಲ್ಲಿ ಈ ಪಾಟ್ಗಳು ನೋಡಲಾಕಿದ್ದಾರೆ, ಬೋರ್ಡ್ಗಳನ್ನು ಕಿತ್ತಾಕಿದ್ದಾರೆ. ಅದರ ಜೊತೆಗೆ BMTC ಗಾಳಿನ ತೆಗೆದಿದ್ದಾರೆ, ಅಂದರೆ ಚಕ್ರದ ಗಾಲಿಗಳನ್ನು, ಅಂದರೆ ಗಾಳಿನ ತೆಗೆದಿದ್ದಾರೆ. ಕೆಲವೊಂದು ಕಡೆಗಳಲ್ಲಿ ಕಲ್ಲು ತೂರಿದ್ದಾರೆ ಕಿಡಿಗೇಡಿಗಳು. ಅಂಥವ್ರ ವಿರುದ್ಧ ಕ್ರಮ ಆಗಲಿ. ಯಾರು ಕಾನೂನನ್ನು ಕೈಗೆತ್ತಿಕೊಳ್ತಾರೋ ಅಂಥವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಆಗಲಿ. ಆದರೆ ಹೋರಾಟ ಮಾಡುವಂಥವರು ಕನ್ನಡಕ್ಕಾಗಿ. ಬಟ್ ನಿಜಕ್ಕೂ ನೋಡಿ, ಕನ್ನಡಪರ ಹೋರಾಟಗಾರರ ಮೇಲೆ ಸಹಜವಾಗಿ ಕೆಲವೊಂದಿಷ್ಟು ಆರೋಪಗಳು ಚರ್ಚೆ ಆಗ್ತಾ ಇರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ. ಆದರೆ ಈ ಹೋರಾಟ ಮಾಡುವಂಥದ್ದೇ ಒಂದು ದುರಂತ. ಅಂದರೆ ನಾವು ಕನ್ನಡಿಗರಾಗಿ ಕನ್ನಡ ನಾಮಫಲಕಗಳನ್ನು, ಬೋರ್ಡ್ಗಳನ್ನು ನೀವು ಹಾಕಿ ಅಂತ ಕೇಳ್ಕೊಳ್ಬೇಕಾ? ಅಂಥ ಪರಿಸ್ಥಿತಿ ಬಂದುಬಿಟ್ಟಿದೆ ಅಲ್ವಾ. ಅದು ಬೆಂಗಳೂರಿನಲ್ಲಿ ಅನ್ಯ ಭಾಷಿಕರ ಸಂಖ್ಯೆ ಹೆಚ್ಚಾಗಿದೆ. ಎಲ್ಲರೂ ಗೌರವ ಇದೆ, ಗೌರವಿಸ್ತೀವಿ ನಾವೆಲ್ಲರೂ. ಆದರೆ ಮೊದಲು ನಮ್ಮ ಭಾಷೆ, ನಮ್ಮ ಅಸ್ಮಿತೆ, ನಮ್ಮ ಸಾರ್ವಭೌಮ, ಅದನ್ನು ಪ್ರೀತಿ ಮಾಡಬೇಕು, ಗೌರವದಿಂದ ಕಾಣಬೇಕು. ಬೇರೆಯವರು ಕೂಡ ಅಷ್ಟೇ. 60% ಸರ್ಕಾರ ಹೇಳಿದೆ, 60% ಕನ್ನಡ ಬೋರ್ಡ್ ಇರಬೇಕು, 40% ಇಂಗ್ಲೀಷ್ ಇರಲಿ ಅಂತ ಹೇಳಿ. ಏನು ಮಾಡಿರ್ತಾರೆ? ಸೀಸನ್ ಹೋಟೆಲ್ ದೊಡ್ಡದಾಗಿ ಇಂಗ್ಲೀಷ್, SEASUN ದೊಡ್ಡದು, ಕನ್ನಡಲ್ಲಿ ಚಿಕ್ಕದು ಮೂಲೆಯಲ್ಲಿ, ಎಲ್ಲೋ ಒಂದು ಮೂಲೆಯಲ್ಲಿ. ಹಾಗಾಗಿ ಇದು ಸಹಜವಾಗಿಯೇ ಕರ್ನಾಟಕದಲ್ಲಿರುವಂಥವ್ರಿಗೆ ಅವಮಾನ ಮಾಡ್ದಂಗೆ ಆಗುತ್ತೆ. ಎಲ್ಲಪ್ಪ ನಾವು ಕರ್ನಾಟಕದಲ್ಲಿದ್ದೀವಾ ಅಥವಾ ಸಿಂಗ್ಪುರದಲ್ಲಿದ್ದೀವಾ ಅನ್ನುವಂಥ ಭಾವನೆ ಬರುತ್ತೆ. ಅವ್ರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದರು, ಹೋಟೆಲ್ನವ್ರಿಗೆ, ಮಾಲ್ನವ್ರಿಗೆ, ರೆಸ್ಟೋರೆಂಟ್ನವ್ರಿಗೆ, ಪಬ್ನವ್ರಿಗೆ. ಆದರೆ ಅವ್ರು ಕೇಳಿರಲಿಲ್ಲ. ಕನ್ನಡಪರ ಹೋರಾಟಗಾರ ಹೇಳ್ತಾ ಇರೋದು ಫಾಲೋ ಮಾಡಿ ನಿಯಮಗಳನ್ನು ಅಂತ. ಕನ್ನಡ ಫಲಕಕ್ಕಾಗಿ ಇಂದು ಕೂಡ ಮುಂದುವರಿಯುತ್ತೆ ಕರವೇ ಪ್ರೊಟೆಸ್ಟ್. ನಿನ್ನೆ ಸರ್ಕಾರ ಪ್ರತಿಭಟನೆಯನ್ನು ಹತ್ತಿಕ್ಕಿರುವಂಥ ಆರೋಪ ಹಿನ್ನೆಲೆ CM ಸಿದ್ದರಾಮಯ್ಯ ಮನೆ ಮುಂದೆ ಧರಣಿ ನಡೆಸಲು ಕರವೇ ಚಿಂತನೆ ನಡೆಸ್ತಾ ಇದೆ. ಸಿದ್ದರಾಮಯ್ಯವರ ನಿವಾಸದ ಮುಂದೆ ಪ್ರತಿಭಟನೆ ಇವತ್ತು ನಡೆಯುವಂಥ ಸಾಧ್ಯತೆಗಳಿದ್ದಾವೆ. ಸರ್ಕಾರ ಕರವೇ ಕಾರ್ಯಕರ್ತರ ಮೇಲಿನ ಮೊಕದ್ದಮೆಗಳನ್ನು ವಾಪಸ್ ತೆಗೆದುಕೊಳ್ಬೇಕು, ಅಂದರೆ ಕೇಸ್ಗಳನ್ನು ತೆಗೆದುಕೊಳ್ಬೇಕು ಅನ್ನುವಂತಹ ಆಗ್ರಹವನ್ನು ಮಾಡಲಿದ್ದಾವೆ. ಯಾಕಂತ ಹೇಳಿದ್ರೆ, ನಾವು ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಲಿಲ್ಲ, ಅಮಾಯಕರ ಮೇಲೆ ಹಲ್ಲೆ ಮಾಡಲಿಲ್ಲ, ಕಲ್ಲು ಹೊಡಿಲಿಲ್ಲ, ವಾಹನಗಳನ್ನು ಸುಡಲಿಲ್ಲ, ದೇಶದ್ರೋಹಿ ಘೋಷಣೆಗಳನ್ನು ಕೂಗಲಿಲ್ಲ, ಕನ್ನಡದ ಅಸ್ತಿತ್ವಕ್ಕಾಗಿ ಹೋರಾಟ ಮಾಡ್ತಿದ್ದೀವಿ. ಹಾಗಾಗಿ ನಮ್ಮ ಕೇಸನ್ನು ವಾಪಸ್ ತೆಗೆದುಕೊಳ್ಳಿ, ಹಿಂದೆ ತೆಗೆದುಕೊಳ್ಳಿ ಅಂತ ಅವರು ಕೇಳ್ತಾ ಇದ್ದಾರೆ. ಹಾಗಾಗಿನೇ ಇದು ಇವತ್ತಿಂದ ಮತ್ತೆ ಕಿಚ್ಚು ಹೆಚ್ಚಾಗುವಂಥ ಸಾಧ್ಯತೆಗಳಿದ್ದಾವೆ. ಸರ್ಕಾರದ ವಿರುದ್ಧವೇ ಈಗ ಸಮರವನ್ನು ಸಾರಿದ್ದಾರೆ. ನೂರಾರು ಸಂಘಟನೆಗಳು ಪ್ರತಿಭಟನೆಗೆ ಸಾಥ್ ಕೊಡಬಹುದು. ಯಾಕಂತ ಹೇಳಿದ್ರೆ ಇಲ್ಲಿ ಒಂದು ಸಂಘಟನೆ ಅಂತ ಬರೋದಿಲ್ಲ. ಕನ್ನಡ, ಪ್ರಾದೇಶಿಕ ಭಾಷೆ, ನೆಲಜಲ ವಿಚಾರ ಅಂತ ಬರುತ್ತೆ. ಬಟ್ ಈಗ ಕನ್ನಡಪರ ಹೋರಾಟಗಾರರ ಅವರ ಆಗ್ರಹ ಏನಿದೆ, ಸರ್ಕಾರ ಇದಕ್ಕೆ ಮಣಿಯುತ್ತಾ ಇಲ್ವಾ? ಯಾಕಂದರೆ ಇಲ್ಲಿ ಮಧ್ಯಪ್ರವೇಶ ಮಾಡುವಂಥ ಕೆಲಸ ಆಗಬೇಕು. ಅದು ನಿರ್ದಾಕ್ಷಿಣ್ಯವಾಗಿ ಕ್ರಮ ಆಗಲಿ. ಯಾರೆಲ್ಲ ಹಾನಿಗಳನ್ನು ಮಾಡಿದ್ದಾರೋ ಅವ್ರ ಮೇಲೆ ಕಾನೂನು ಆಗಲೇಬೇಕು. ಆದರೆ ಕನ್ನಡದ ಹೆಸರಿನಲ್ಲಿ, ಹೋರಾಟದ ಹೆಸರಿನಲ್ಲಿ
ಕಾನೂನನ್ನು ಕೈಗೆತ್ತಿಕೊಳ್ಳೋದು ಸರಿಯಲ್ಲ. ಬಟ್ ಈಗ ಅರೆಸ್ಟ್ ಮಾಡಿರುವಂಥವ್ರನ್ನ ಬಿಡುಗಡೆ ಮಾಡಬೇಕು ಅನ್ನುವಂಥ ಒತ್ತಾಯ ಕೂಡ ಹೆಚ್ಚಾಗ್ತಾ ಇದೆ. ನಾರಾಯಣಗೌಡ ಸೇರಿ ಒಂದು 31 ಜನರಿಗೆ ನ್ಯಾಯಾಂಗ ಬಂಧನಕ್ಕೆ ವಿಧಿಸಲಾಗಿದೆ. ಅಂದರೆ 14 ದಿನಗಳ ಕಾಲ ಅವರು ಜೈಲಲ್ಲಿ ಇರಬೇಕಾಗುತ್ತೆ. ಈಗ ನೀವು ಯಾರ್ಯಾರ್ದೋ ಕೇಸನ್ನು ವಾಪಸ್ ತೆಗೆದುಕೊಳ್ತೀರಿ, ನೀವು ನಿಮ್ಮ ಸರ್ಕಾರಗಳಿದ್ದಾಗ ಕನ್ನಡಪರ ಹೋರಾಟಗಾರರ ಮೇಲಿನ ಕೇಸನ್ನು ಯಾಕೆ ವಾಪಸ್ ತೆಗೆದುಕೊಳ್ಳೋದಿಲ್ಲ ಅನ್ನುವಂಥ ಪ್ರಶ್ನೆಯನ್ನು ಅವ್ರಿಗೆ ಮುಂದಿಡ್ತಾ ಇದ್ದಾರೆ. ಈಗ ಸಿದ್ದರಾಮಯ್ಯನವ್ರ ಸರ್ಕಾರ ಇದನ್ನು ಯಾವ ರೀತಿ ತೆಗೆದುಕೊಳ್ಳುತ್ತೆ? ಕನ್ನಡ ನಾಮಫಲಕಗಳನ್ನು ಕಡ್ಡಾಯ ಈಗಾಗಲೇ ಮಾಡಲಾಗಿದೆ. ಆದರೆ ಇನ್ನೂ ಕೂಡ ಕೆಲವೊಂದಿಷ್ಟು ಕಡೆಗಳಲ್ಲಿ ಕನ್ನಡಕ್ಕೆ ಕಿಮ್ಮತ್ತು ಕೊಡ್ತಾ ಇಲ್ಲ. ಮತ್ತಷ್ಟು ಮಾಹಿತಿ ಸುರೇಶ್ ಬಾಬು ನೀಡ್ತಾರೆ. ಸುರೇಶ್ ಬಾಬು, ಕನ್ನಡದ ಕಿಚ್ಚು ನಿನ್ನೆ ಹೊತ್ತಿತ್ತು ಬೆಂಗಳೂರಿನಲ್ಲಿ. ಈಗ ಮುಖಂಡರನ್ನು ಅರೆಸ್ಟ್ ಆದಮೇಲೆ, ನ್ಯಾಯಾಂಗ ಬಂಧನ ಈ ಪ್ರಕ್ರಿಯೆಗಳಾದಮೇಲೆ ಇನ್ನೂ ಜಾಸ್ತಿ ಹೊತ್ತುಕೊಳ್ಳುವಂಥ ಸಾಧ್ಯತೆಗಳಿರ್ಬೋದಾ ಮುಂದಿನ ದಿನಗಳಲ್ಲಿ ಅಂತ? ಖಂಡಿತ ಇದೆ ಪ್ರಭು. ಯಾಕೆ ಅಂತಂದ್ರೆ ಇದು ಕನ್ನಡಿಗರ ಸ್ವಾಭಿಮಾನಕ್ಕೆ ಧಕ್ಕೆ ಆಗ್ತಕ್ಕಂತಹ ವಿಷಯ, ಧಕ್ಕೆ ಆಗ್ತಾ ಇರುವಂತ ವಿಷಯ, ಮುಂದೆ ಧಕ್ಕೆ ಆಗುವಂತಹ ವಿಷಯ. ಕನ್ನಡದಲ್ಲಿ, ಕರ್ನಾಟಕದಲ್ಲಿ ಕನ್ನಡಿಗನಿಗೆ, ಕನ್ನಡ ಭಾಷೆಗೆ, ಕನ್ನಡ ನೆಲಕ್ಕೆ, ಕನ್ನಡದ ಸ್ವಾಭಿಮಾನಕ್ಕೆ, ಕನ್ನಡದ ಅಸ್ಮಿತೆಗೆ ಈ ರೀತಿ ಆದ್ರೆ ಸಂಘಟನೆಗಳು ಅಟ್ಲೀಸ್ಟ್ ಅವರಾದ್ರೂ ಕೇಳ್ತಾ ಇದಾರಲ್ಲ ಅನ್ನೋ ಒಂದ್ ಕಡೆ ಸಮಾಧಾನ ಮಾಡ್ಕೊಂಡು ಪ್ರತಿಯೊಬ್ಬರು ಪ್ರಶ್ನೆ ಮಾಡುವಂತ ಆಗ್ಬೇಕು. ಈಗ ಎಲ್ಲಿವರೆಗೂ ನಾವು ಯಾವುದನ್ನು ಪ್ರಶ್ನೆ ಮಾಡಲ್ವೋ ಅಲ್ಲಿವರೆಗೂ ನಮ್ಮ ಮೇಲೆ ಎಲ್ಲರೂ, ನಮ್ಮನ್ನ ಆಳ್ತಕ್ಕಂಥ ಸರ್ಕಾರಗಳು, ಈ ರಾಜಕಾರಣಿಗಳು, ಭ್ರಷ್ಟ ರಾಜಕಾರಣಿಗಳು, ದರಿದ್ರ ವ್ಯವಸ್ಥೆ ಅಲ್ಲಿವರೆಗೂ ಸರಿ ಹೋಗಲ್ಲ. ಈ ಅಸಮಾಧಾನ ಮತ್ತು ಆಕ್ರೋಶ ಎಷ್ಟು ಮಟ್ಟಿಗೆ ಇದೆ ಅಂದ್ರೆ ಖಂಡಿತವಾಗ್ಲೂ ಕೇಳಬೇಕು ಅಂತ ಅನ್ಸುತ್ತೆ. ಕೇಳಿದ್ರೆ ನಮ್ಗೆ ಸ್ಪಂದಿಸಲ್ಲ ಅಂತಕ್ಕಂಥ ನೋವು ಎಲ್ಲಾ ಕಡೆ ಇದೆ. ಈಗಾಗ್ಲೇ ಇಂಗ್ಲಿಷ್ ನಾಮಫಲಕಗಳನ್ನ ತೆರವುಗೊಳಿಸ್ಬೇಕು ಅಂತೇಳಿ ಕರವೇ ನಾರಾಯಣಗೌಡರು ಬಣ ನಿನ್ನೆ ಏನು ಪ್ರತಿಭಟನಾ ರ್ಯಾಲಿಗೆ ಕರೆ ಕೊಟ್ಟಿತ್ತು. ಕರೆ ವೇಳೆ ಆಕ್ರೋಶಗೊಂಡಂತಹ ಕರವೇ ಕಾರ್ಯಕರ್ತರು ತಿಳಿಸಿದ್ರು, ವಾರ್ನಿಂಗ್ ಕೊಟ್ಟಿದ್ರು. ಅಟ್ಲೀಸ್ಟ್ ನೀವು 28 ಒಳಗಡೆ ತೆಗೆದಾಕ್ಬೇಕು, ಇಂಗ್ಲಿಷ್ ನಾಮಫಲಕಗಳನ್ನ ತೆಗೆದಾಕಿ ಮತ್ತು ಇಂಗ್ಲಿಷು ಹಾಕಿ, ಜೊತೆ ಕನ್ನಡನೂ ಹಾಕಿ. ಇಂಗ್ಲಿಷ್ ಬೇಡ ಅಂತ ಹೇಳ್ತಾ ಇಲ್ಲ, ಕನ್ನಡ ಹಾಕಿ. ಕನ್ನಡ ಯಾಕೆ ಆಗ್ತಾ ಇಲ್ಲ ಅಂತಕ್ಕಂಥ ಆಕ್ರೋಶ. ಈ ಆಕ್ರೋಶದ ವೇಳೆ ಕನ್ನಡ ಪರ ಕಾರ್ಯಕರ್ತರು, ಸಂಘಟನೆ ಕಾರ್ಯಕರ್ತರು ಕೆಲವು ಅಂದ್ರೆ ಸಾದಳ್ಳಿ ಗೇಟು, ಚಿಕ್ಕಜಾಲ, ಹುಣಸ್ಮಾರ್ನಹಳ್ಳಿ, ಯಲಹಂಕ, ಕೋಗಿಲ್ ಸರ್ಕಲ್, ಆಮೇಲೆ ಮಾಲಾಫೇಶ, ಏನು ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ರೋಡ್ ಹೊಂದ್ಕೊಂಡಿರ್ತಕ್ಕಂಥ ಅಕ್ಕಪಕ್ಕ ರಾರಾರಿಸ್ತಾ ಇರ್ತಕ್ಕಂಥ, ಆರ್ಭಟಿಸ್ತಾ ಇದ್ದಂತ ಇಂಗ್ಲಿಷ್ ನಾಮಫಲಕಗಳಿಗೆ ಮಸಿ ಬಳಿತಕ್ಕಂಥದ್ದು ಮತ್ತು ಫ್ಲೆಕ್ಸ್ ಬ್ಯಾನರ್ಗಳನ್ನ ಹರಿದಾಕ್ತಕ್ಕಂಥದ್ದು ಮತ್ತು ಕೆಲವುಗಳನ್ನ ಒಡೆದಾಕ್ತಕ್ಕಂಥದ್ದು, ಧ್ವಂಸ ಮಾಡಿರ್ತಕ್ಕಂಥದ್ದು ಆಗಿದೆ, ಆಗಿಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಈ ಸಂದರ್ಭದಲ್ಲಿ ಸಾರ್ವಜನಿಕ ಆಸ್ತಿ ನಾಶ ಆಗಿದೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಾರಾಯಣಗೌಡ ಸೇರಿದಂತೆ ಸುಮಾರು 30ರಿಂದ 35ಕ್ಕೂ ಹೆಚ್ಚು ಜನರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ರು. ಅದರಲ್ಲಿ ನಾರಾಯಣಗೌಡರನ್ನ ಈಗ ಏನೋ ಜನವರಿ 10 ಅಂದ್ರೆ 14 ದಿನಗಳ ಕಾಲ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರ್ತಕ್ಕಂಥದ್ದು. ಅದರ ಮಧ್ಯರಾತ್ರಿ ಏನೋ ದೇವನಹಳ್ಳಿ ಸಮೀಪದಲ್ಲಿರ್ತಕ್ಕಂಥ ನ್ಯಾಯಾಧೀಶರ ಮನೆ ಅಲ್ಲಿಗೆ ನಾರಾಯಣಗೌಡರನ್ನ ಕರ್ಕೊಂಡೋಗಿ ಅವ್ರನ್ನ ಹಾಜರುಪಡಿಸಿ ನ್ಯಾಯಾಧೀಶರ ಆದೇಶದಂತೆ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರ್ತಕ್ಕಂಥದ್ದು. ಜನವರಿ 10 ನಾರಾಯಣಗೌಡರಿಗೆ ನ್ಯಾಯಾಂಗ ಬಂಧನ ಮುಂದುವರಿಯಲಿದೆ. ದೇವನಹಳ್ಳಿ ನ್ಯಾಯಾಧೀಶರ ಮನೆ ಬಳಿ ಹಾಜರುಪಡಿಸಿ ನಂತರ ಅವರನ್ನ ಪರಪ್ಪನಗರ ಕರ್ಕೊಂಡೋಗಿ ಬಿಟ್ಟಿರ್ತಕ್ಕಂಥ ಕೆಲಸ ಆಗ್ತಾ ಇದೆ. ಇಂದು ರಾಜ್ಯಾದ್ಯಂತ ಕರವೇ ಪ್ರತಿಭಟನೆ ಹೆಚ್ಚಾಗ್ತಕ್ಕಂಥ ಸಾಧ್ಯತೆ ಇದೆ. ಮುಖ್ಯವಾಗಿ ಸಿಎಂ ನಿವಾಸದ ಕಾವೇರಿ ಬಳಿ ಹೆಚ್ಚಿನ ಪೊಲೀಸ್ ಬಿಗಿ ಬಂದೋಬಸ್ತನ್ನ ಪೊಲೀಸರು ಕೈಗೊಳ್ಳಲಾಗ್ತಾ ಇದೆ ಅಂತಕ್ಕಂಥ ಮಾಹಿತಿ ಸಹ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಮತ್ತು KSRP ತುಕಡಿಗಳನ್ನ ಅಲ್ಲಿ ನಿಯೋಜನೆ ಮಾಡಿರ್ತಕ್ಕಂತಹ ಸಾಧ್ಯತೆನೂ ಸಹ ಇದೆ. ಯಾವಾಗ ನಾರಾಯಣಗೌಡರ ಬಂಧನ ಆಗುತ್ತೋ, ನಾರಾಯಣಗೌಡರನ್ನ ಪರಪ್ಪನಗರ ಬಿಡ್ತಾರೋ ಅಂತಕ್ಕಂಥ ವಿಷಯ ಗೊತ್ತಾದ ಕೂಡಲೇ ಎಲ್ಲಾ ಕನ್ನಡ ಪರ ಸಂಘಟನೆಗಳು ಮತ್ತು ಕನ್ನಡಿಗರು ಎಲ್ಲೋ ಒಂದ್ ಕಡೆ ಹೋರಾಟ ಮಾಡಿದ್ರೆ ನಮಗೂ ಹಿಂಗೆ ಆಗುತ್ತಾ ಅಂತ ಒಂದ್ ಕಡೆ ಭಯ ಕಾಡ್ತಾ ಇದ್ರೆ, ಮತ್ತೊಂದ್ ಕಡೆ ನಮ್ಮ ಭಾಗದಲ್ಲಿ, ನಮ್ಮ ನೆಲದಲ್ಲಿ ನಾವೇ ಕನ್ನಡಕ್ಕಾಗಿ ಈ ತರ ಬಡದಾಡ್ಬೇಕಾ ಅಂತಕ್ಕಂಥ ನೋವು ಕಾರ್ಯಕರ್ತರಲ್ಲಿ ಮತ್ತು ಕನ್ನಡ ಅಭಿಮಾನಿಗಳಲ್ಲಿ ಆಕ್ರೋಶಕ್ಕೆ ಕಾರಣ ಆಗ್ತಕ್ಕಂಥದ್ದು. ಇದು ಯಾವ ಮಟ್ಟಿಗೆ ತಲುಪುತ್ತೆ, ಮುಂದೆ ಏನೆಲ್ಲ ಅನಾಹುತಗಳ ಕಾರಣ ಆಗುತ್ತೆ. ಈಗಾಗ್ಲೇ ಬರೀ ನಾಮಫಲಕಗಳನ್ನ ಕಾನೂನಾತ್ಮಕವಾಗಿ ಕೇಳಿರ್ತಕ್ಕಂಥ, ಆದ್ರೆ ದಾಂಧಲೆ ಮಾಡಬಾರ್ದಾಗಿತ್ತು. ಕರವೇ ಕಾರ್ಯಕರ್ತರು ಕಾನೂನಾತ್ಮಕವಾಗಿ ಹೋರಾಟ ಮಾಡಿ ಹೈಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡಿ ಈ ತರ ಸರ್ಕಾರದ ಆದೇಶವನ್ನೆಲ್ಲ ಉಲ್ಲಂಘನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಪಟ್ಟಿ ಮಾಡಿ ಆ ನಿಟ್ಟಿನಲ್ಲಿ ಹೋರಾಟ ಮಾಡಿದ್ರೆ ಚೆನ್ನಾಗಿರ್ತಾ ಇತ್ತು. ದಾಂಧಲೆ ಮಾಡಿರೋ ಹಿನ್ನೆಲೆಯಲ್ಲಿ ಸಾರ್ವಜನಿಕ ಆಸ್ತಿ ನಾಶ ಆಗಿದೆ ಅಂತ ಹೇಳಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಈಗ ನಾರಾಯಣಗೌಡರ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರ್ತಕ್ಕಂಥದ್ದು. ಮುಂದೆ ಕಾರ್ಯಕರ್ತರು ಏನೆಲ್ಲ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಥ್ಯಾಂಕ್ ಯು ಸುರೇಶ್ ಬಾಬು ಮಾಹಿತಿಗಾಗಿ.
ಬರಲೇಬೇಕು 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 ಮಿನಿಸ್ಟರ್ಗಳು ಬರಲೇಬೇಕು 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 ಸಚಿವರುಗಳು ಮುಖ್ಯಮಂತ್ರಿ ಬರಲೇಬೇಕು 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 ಸಚಿವರುಗಳು ಬರಲೇಬೇಕು 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 ಸಚಿವರುಗಳು ಬಂದರೆ ಶಾಂತಿ ಎಲ್ಲದಿದ್ದರೆ